ಓಡಾಡಿ ದಾರಿ ಮಾಡ್ಕೊಡ್ತಾರಲ್ಲ ಇದೇ ಕರ್ನಾಟಕ ರೈತರ ಕಥೆ ಅರ್ಥ ಮಾಡ್ತದೆ. ರೈತರನ್ನ ಎಲ್ಲಾ ರಾಜಕಾರಣಿಗಳು ಭಾಷಣ ಮಾಡುವಾಗ ನೀವು ಸೀರೆ ಚಪ್ಪಾಳೆ ಹೊಡೆಯುವಾಗ ರೈತರಿಗೆ ಏನ್ ಅಂತಾರ ಅಂದ್ರೆ ಈ ದೇಶದ ಬೆನ್ನೆಲುಬು ರೈತ, ಈ ದೇಶದ ಬೆನ್ನೆಲುಬು ರೈತ ಅಂತಾರವರು. ವಿಚಾರ ಮಾಡಿ ಚಪ್ಪಾಳೆ ಹೊಡಿಯೋದಲ್ಲ ನೀವು ಈಗ ಮಾಡಿ ತಕೊಂಡ್ರಿ. ನೀವು ಎಲ್ಲಿ ಚಪ್ಪಾಳೆ ಹೊಡಿಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ. ಹಂಗಲ್ಲ, ಹೋಗೋರ್ಗೆ ಅಷ್ಟೇ ಬಬಲಾಚಾರ ಪ್ರಸಾದ ಹೋಗೋರ್ಗೆ ಅಷ್ಟೇ ಗೊತ್ತಿಲ್ಲ, ಉಳಿದೋರ್ಗೆಲ್ಲ ಗೊತ್ತವು. ನಿಮ್ಗೆ ಹೇಳ್ತೀನಿ, ಇವತ್ತಿನ ಹೆಂಗ ತಪ್ಪು ಮಾಡ್ಲಾಗ್ತಿರಂದ್ರ ಈ ಕುದುರೆ ಆಯ್ಕೆ ಮಾಡ್ತಾರಲ್ಲ, ಬಹಳ ನೋಡ್ತಾರ, ವಿಚಾರ ಮಾಡ್ತಾರ. ಸುಳಿ ಸುಮಾರು ಅದನ್ನ, ಕುದುರೆ ಚಲೋ ಓಡ್ತದನ್ನ, ಕಾಲು ನೆಟ್ಟಗದವನ್ನ ಎಲ್ಲ ಹೆಂಗ್ ಸೆಲೆಕ್ಟ್ ಮಾಡ್ತಾರಲ್ಲ, ನೀವು ರೈತರು ಸೆಲೆಕ್ಟ್ ಮಾಡಬೇಕು. 5 ವರ್ಷಕ್ಕೊಂದು ಜಾತ್ರೆ ಬರ್ತದಲ್ಲ, ಆ ಜಾತ್ರೆಯಾಗ ನೀವು ಒಳ್ಳೆ ಕುದುರೆ ಸೆಲೆಕ್ಟ್ ಮಾಡಿದ್ರಂದ್ರ ಇವತ್ತು ಬೀದಿ ಮ್ಯಾಗ ಕುಂತು ನಾವು ರೊಕ್ಕ ಬರೋದಕ್ಕೆ ಕರ್ನಾಟಕ ರಾಜಕಾರಣದಲ್ಲಿ ಬರೋದಿಲ್ಲ. ಇವತ್ತು ರಾಜಕಾರಣ ಹೇಳ್ತಾರ ದೇಶದ ಬೆನ್ನೆಲುಬು ರೈತ, ದೇಶದ ಬೆನ್ನೆಲುಬು ರೈತ ಅಂತೇಳಿ ನೀವು ಸೀರೆ ಚಪ್ಪಾಳೆ ಹೊಡೆಯಾಗಿ ಹೇಳ್ತಿರ್ತಾರ. ಆದ್ರೆ ಒಂದಿಷ್ಟು ಜನ ರಾಜಕಾರಣಿಗಳು ಏನ್ ಮಾಡ್ಲಕತ್ತಾರಂದ್ರ ಅದ ರೈತನ ಬೆನ್ನು ಮುರಿಯುವಂತ ಕೆಲಸ ಮಾಡ್ಲಕತ್ತಿದ್ದಾರೆ. ಇದು ರೈತನ ಗೋಳಾಗ್ಯದ. ಇಂಥ ಗೋಳು ಆಗಬಾರದು. ಇವತ್ತಿನ ಎಲ್ಲಾ ಜನ, ಎಲ್ಲಾ ಧರ್ಮದವರು ಆ ರೈತಗೆ ಆಗಿರ್ತಕ್ಕಂಥ ಅನ್ಯಾಯ ಇದು ಬಹಳ ಘೋರವಾಗಿರ್ತಕ್ಕಂಥ ಅನ್ಯಾಯ. ಆ ರೈತರಿಗೆ ಬೇಕಾಗಿರ್ತಕ್ಕಂಥ ಆ ಬೆಂಬಲದ ಬೆಲೆ, ಆ ಕಬ್ಬಿಗೆ ಬೇಕಾಗಿರ್ತಕ್ಕಂಥ 3,500 ಬೆಲೆ ಏನು ಬೇಕಾಗಿರೋದಿಲ್ಲ, ಅದು ಬೆಲೆ ಕೊಟ್ಟೇ ಕೊಡಬೇಕು ಅಂತ ಗಟ್ಟಿಯಾಗಿರ್ತಕ್ಕಂಥ ಹೋರಾಟ ಈ 15 ಭಾಗದ ರೈತರು ಕೂಡ ಎಲ್ಲರೂ ಮಾಡಾಕ್ತೀರಿ. ಆ ಭಗವಂತನ ಆಶೀರ್ವಾದ, ಈ ನಾಡಿನ ಎಲ್ಲಾ ಸೂಫಿ ಸಂತರ ಆಶೀರ್ವಾದ, ಬಸವಾದಿ ಶರಣರ ಆಶೀರ್ವಾದ, ಮಾಳಿಂಗರಾಯರ ಆಶೀರ್ವಾದ, ದೇವಿಕೇಶ್ವರ ಆಶೀರ್ವಾದ ಆ ಎಲ್ಲಾ ರೈತಾಪಿ ವರ್ಗದ ಜನರ ಮ್ಯಾಗಿರ್ಲಿ. ರೈತರ ಬಾಳೆ ಮತ್ತೊಂದು ಬಂಗಾರ ಆಗಿರುತ್ತೆ ಭಕ್ತಿಯಿಂದ ಬೆಳ್ಕೊಂಡು ನಾವು ಕೂಡ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಅಗ್ನಿಯ ಎಲ್ಲ ರೈತರಿಗೆ ಭಕ್ತಿಯಿಂದ ವಂದಿಸಿದ ಮಾತುಗಳನ್ನು ಕೊಡ್ತೀನಿ. ಸರ್ವರಿಗೂ ಶರಣ ಆಗ್ತದೆ.